बेळगाव जिल्ह्यातील समाज कल्याण विभागाच्या 39 विविध निवासी शाळांतील 141 विद्यार्थ्यांना बेकायदेशीरपणे निवासी शाळेत प्रवेश दिल्याप्रकरणी बेळगाव समाज कल्याण विभागाच्या सहसंचालकांची योग्य ती चौकशी करण्याची मागणी माहिती अधिकार कार्यकर्ते भीमाप्पा गडाद यांनी गुरुवारी पत्रकार परिषदेत केली। समाज कल्याण इलाಖೆಯ ವಿವಿಧ ವಸತಿ ಶಾಲೆಗಳಲ್ಲಿ ಮಕ್ಕಳಿಗೆ ಪ್ರವೇಶ ನೀಡುವ ಸಮಯದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿ ಮಕ್ಕಳನ್ನ ಮೆರಿಟ್ ಮತ್ತು ಜಾತಿವಾರು ಆಧಾರದ ಮೇಲೆ ನೇಮಕ ಮಾಡಲಾಗ್ತಾ ಇದೆ। ಆದರೆ ಉಳಿದಂತ ಸೀಟುಗಳನ್ನು ತುಂಬಲಿಕ್ಕೆ ಆಯಾ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಅಧಿಕಾರ ಇದೆ। ಬೆಳಗಾವಿ ಜಿಲ್ಲೆಯಲ್ಲಿ ಏನಾಗಿದೆ, ಬೆಳಗಾವಿಯ ಜಂಟಿ ನಿರ್ದೇಶಕರಾದಂತ ಬಬ್ಲಿ ಅವರು ಮತ್ತು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಂತ ಬಸವರಾಜ್ ಕುರಿ ಹುಲಿ ಅವರು ಏನು ಮಾಡಿದ್ದಾರೆ ಅಂದ್ರೆ ಈ ರಾಜಕಾರಣಿಗಳ ಶಿಫಾರಸು ಪತ್ರಗಳನ್ನು ತೆಗೆದುಕೊಂಡು ಅದರ ಜೊತೆಗೆ ಮಕ್ಕಳಿಂದ 40 ರಿಂದ 50 ಸಾವಿರ ರೂಪಾಯಿ ಹಣ ಪಡೆದುಕೊಂಡು ಮಕ್ಕಳಿಗೆ ಪ್ರವೇಶ ನೀಡಿದ್ರಿಂದ ಇವತ್ತು ಅರ್ಹ ಪ್ರತಿಭಾವಂತ ಮಕ್ಕಳಿಗೆ ಅನ್ಯಾಯ ಆಗಿದೆ। ಆದ್ದರಿಂದ ನಾನು ಸರ್ಕಾರಕ್ಕೆ ಒಂದು ದೂರು ಕೊಟ್ಟಿದ್ದೆ। ಆ ದೂರನ್ನು ಆಧರಿಸಿ ಇವತ್ತು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ IGP ಅವರು ಬೆಂಗಳೂರು ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ವರದಿ ಕೊಟ್ಟಿದ್ದಾರೆ। ಇವರು ಜಂಟಿ ನಿರ್ದೇಶಕರು ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಇವರು ತಪ್ಪು ಎಸಗಿದ್ದಾರೆ, ಇವ್ರ ಮ್ಯಾಗ ಇಲಾಖಾ ವಿಚಾರಣೆ ಮಾಡ್ಬೇಕಂತ ಹೇಳಿ ವರದಿ ಕೊಟ್ಟಿದೆ। ಆದ್ರೆ ನಂದೇನಪ್ಪ ಸರ್ಕಾರಕ್ಕೆ ವಿನಂತಿ ಅಂದ್ರೆ ಇವ್ರನ್ನ ಸೇವೆಯಲ್ಲಿ ಇದ್ಕೊಂಡೇ ಇಲಾಖೆ ವಿಚಾರಣೆ ಮಾಡಿದರೆ ಇವರು ಮತ್ತೆ ಸಾಕ್ಷಿಗಳನ್ನ ನಾಶಪಡಿಸಬಹುದು। ಕಾರಣ ಇವ್ರನ್ನ ಕೂಡಲೇ ಸೇವೆಯಿಂದ ಅಮಾನತು ಮಾಡಿ ತನಿಖೆ ಮಾಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀನಿ। ಜೊತೆಗೆ ಈ मಕ್ಕಳ ಸಂಖ್ಯಾಬಲವನ್ನು ಕೂಡ ಹೆಚ್ಚು ಮಾಡ್ಬೇಕಂತ ಹೇಳಿ ಸರ್ಕಾರಕ್ಕೆ ವಿನಂತಿಸಿಕೊಂಡಿದ್ದೀನಿ। ಭೀಮಪ್ಪ ಗಡಾದ್, ಮಾಹಿತಿ ಹಕ್ಕು ಕಾರ್ಯಕर्ता, ಮೂಡಲಗಿ। तसेच शासनाला लिहिलेल्या पत्रात या अहवालाची बाब शासनाच्या प्रधान सचिवांच्या निदर्शनास 40 दिवस होऊनही जाणीवपूर्वक न आणणाऱ्या अधिकाऱ्यांवर कारवाई करण्याची विनंती करण्यात आली आहे आणि प्रस्तावाचा अहवाल सरकारकडे आला आहे। संकल्प शिंदे, KMM मराठी, बेळगाव।